ತೆರೆದ ಕೊಳವೆ ಬಾವಿಗೆ ಬಿದ್ದು 2 ವರ್ಷದ ಮಗು ನರಳಾಡ್ತಾ ಇರುವಂತಹ ಘಟನೆ ವಿಜಯಪುರದ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಡೆದಿದೆ. ಈ ರೀತಿಯಾಗಿ ಅನೇಕ ಘಟನೆಗಳು ಸಂಭವಿಸಿತ್ತು ಈ ಹಿಂದೆಯೂ ಕೂಡ. ಇದೀಗ ಮತ್ತೆ ಅಂಥದ್ದೇ ಒಂದು ಘಟನೆ ಸಂಭವಿಸಿದೆ. ತೆರೆದ ಕೊಳವೆ ಬಾವಿಗೆ 2 ವರ್ಷದ ಮಗು ಬಿದ್ದು ನರಳಾಡ್ತಾ ಇದೆ. ವಿಜಯಪುರದ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆಟ ಆಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ 2 ವರ್ಷದ ಮಗು ಏನು ಅರಿಯದೆ ಓಪನ್ ಆಗಿರುವಂತಹ ಒಂದು ಕೊಳವೆ ಬಾವಿಗೆ ಬಿದ್ದಿದೆ. ಮಗುವಿನ ಹೆಸರು ಸಾತ್ವಿಕ್ ಅಂತ ತಿಳಿದು ಬರ್ತಾ ಇದೆ. ಭರದಿಂದ ಸಾಗ್ತಾ ಇದೆ. ಮತ್ತೊಂದೆಡೆಯಲ್ಲಿ ಮಗುವನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ. ಯಾವಾಗ ಮಗು ಕೊಳವೆ ಬಾವಿಗೆ ಬಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಯಿತು. ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ದಳ, ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಡಳಿತ ಕೂಡ ಧಾವಿಸಿ ಬಂದಿದೆ. ಇದೀಗ ಮಗುವನ್ನ ರಕ್ಷಣೆ ಮಾಡುವಂತಹ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇನ್ನು ಸ್ಥಳದಲ್ಲೇ ಇಂಡಿ ಗ್ರಾಮೀಣ ಪೊಲೀಸರು ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಸತೀಶ್ ಮುಜುಗೊಂಡ ಅವರ ಜಮೀನಿನಲ್ಲಿ ಒಂದು ಕೊಳವೆ ಬಾವಿಯನ್ನ ಕೊರೆಯಲಾಗಿತ್ತು. ಆ ಕೊಳವೆ ಬಾವಿಯನ್ನ ಹಂಗೆ ತೆರೆದು ಬಿಟ್ಟಿದ್ರು, ಓಪನ್ ಆಗಿ ಬಿಟ್ಟಿದ್ರು. ಆ ಕೊಳವೆ ಬಾವಿ ಅಕ್ಕಪಕ್ಕದಲ್ಲಿ ಆಟ ಆಡ್ತಾ ಇದ್ದಂತಹ ಮಗು ಏನೂ ಗೊತ್ತಾಗದೆ ಆ ಕೊಳವೆ ಬಾವಿ ಒಳಗೆ ಬಿದ್ದಿದೆ. ಇದೀಗ ಜೆಸಿಬಿಯನ್ನ ಬಳಸಿ ಸತೀಶ್ ಮುಜುಗೊಂಡ ಅವರ ಮಗು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಜೆಸಿಬಿ ಹಿಟಾಚಿಗಳನ್ನು ಬಳಸಿ ಮಗುವನ್ನು ರಕ್ಷಣೆ ಮಾಡುವಂತಹ ಒಂದು ಕಾರ್ಯಾಚರಣೆ ಭರದಿಂದ ಸಾಗಿದೆ. ಅದೇ ರೀತಿಯಲ್ಲಿ ಕತ್ತಲಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಸಮಸ್ಯೆ ಆಗಬಾರದು ಅಂತ ಒಂದೆಡೆ ಲೈಟ್ ಕೂಡ ಹಚ್ಚಿದ್ದಾರೆ. ಕತ್ತಲಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಬೇಕು ಅಂತ. ಇನ್ನು ಮತ್ತೊಂದೆಡೆಯಲ್ಲಿ ಕೊಳವೆ ಬಾವಿ ಅಲ್ವಾ, ಸಾಕಷ್ಟು ಆಳಕ್ಕೆ ಮಗು ಬಿದ್ದಿರುತ್ತೆ. ಅಲ್ಲಿ ಆಕ್ಸಿಜನ್ನ ಕೊರತೆ ಸಹಜವಾಗಿ ಬರುತ್ತೆ. ಹೀಗಾಗಿ ಆಮ್ಲಜನಕವನ್ನು ಪೂರೈಕೆ ಮಾಡೋದಕ್ಕೂ ಕೂಡ ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಅಲ್ಲೇ ಸ್ಥಳದಲ್ಲೇ ಇರುವಂತಹ ಆಸ್ಪತ್ರೆಗಳಲ್ಲಿ ಲಭ್ಯವಾಗುವಂತಹ ಒಂದು ಆಕ್ಸಿಜನ್ ಸಿಲಿಂಡರ್ ಏನಿದೆ, ಆಮ್ಲಜನಕದ ಸಿಲಿಂಡರು, ಆ ಆಮ್ಲಜನಕದ ಸಿಲಿಂಡರ್ನ ತಂದು ಒಂದು ಪೈಪ್ ಬಳಕೆ ಮಾಡ್ತಾರೆ. ಒಂದು ಪೈಪನ್ನು ಹಾಕಿ ಎಲ್ಲಿವರೆಗೆ ಮಗು ಬಿದ್ದಿದೆ ಅಲ್ಲಿಯವರೆಗೆ ಒಂದು ಪೈಪನ್ನು ಒಳಗಡೆ ಇಳಿಸಿ ಆಕ್ಸಿಜನ್ ಅನ್ನು ಒಳಗಡೆ ಬಿಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇದರಿಂದ ಮಗು ಯಾವುದೇ ರೀತಿಯಲ್ಲೂ ಕೂಡ ಆಮ್ಲಜನಕದ ತೊಂದರೆಯಿಂದಾಗಿ ಯಾವುದೇ ಅದಕ್ಕೆ ಸಮಸ್ಯೆ ಆಗಬಾರ್ದು, ಉಸಿರಾಟದ ಸಮಸ್ಯೆ ಆಗಬಾರ್ದು. ಆ ಕಾರಣಕ್ಕೋಸ್ಕರ ಆಕ್ಸಿಜನ್ ಕೂಡ ಪೂರೈಕೆ ಮಾಡಲಾಗ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಸ್ಥಳಕ್ಕೆ ತಜ್ಞರ ತಂಡಗಳನ್ನು ಕೂಡ ಕರೆಸಲಾಗ್ತಾ ಇದೆ. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಅನೇಕ ಘಟನೆಗಳು ಸಂಭವಿಸಿದ್ದು. ಇದೇ ಕಾರಣಕ್ಕಾಗಿ ಸ್ಥಳಕ್ಕೆ ತಜ್ಞರನ್ನು ಕೂಡ ಕರೆಸಲಾಗ್ತಾ ಇದೆ. ಅದೇ ರೀತಿಯಾಗಿ ಕೊಳವೆ ಬಾವಿಯ ಒಳಗಡೆ ಎಷ್ಟು ಆಳಕ್ಕೆ ಮಗು ಬಿದ್ದಿದೆ ಅದನ್ನು ಕೂಡ ಇಲ್ಲಿ ತಜ್ಞರು ಲೆಕ್ಕ ಹಾಕಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಒಳಗಡೆ ಒಂದು ಕ್ಯಾಮೆರಾ ಕೂಡ ಕಳಿಸಲಾಗುತ್ತೆ. ಮಗುವಿನ ಆರೋಗ್ಯ ಸ್ಥಿತಿಗತಿ ಯಾವ ರೀತಿಯಾಗಿದೆ ಅದನ್ನು ಕೂಡ ನೋಡ್ತಾರೆ. ಅದೇ ರೀತಿಯಾಗಿ ಮಗುವಿಗೆ ಏನಾದರೂ ಲಿಕ್ವಿಡ್ ಫುಡ್ಗಳನ್ನು ಕೊಡೋದಕ್ಕಾದರೆ, ಬಿಸ್ಕೆಟ್ಗಳನ್ನು ಏನಾದರೂ ಲಘು ಆಹಾರವನ್ನು ಏನಾದರೂ ಪೂರೈಕೆ ಮಾಡೋದಕ್ಕಾದರೆ ಅದನ್ನು ಕೂಡ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಇನ್ನು ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಮಗು ಒಳಗಡೆ ಮತ್ತೆ ಜಾರ್ಕೊಂತ ಹೋಗುತ್ತೆ. ಒಳಗಡೆ ಆಲ್ರೆಡಿ ಕೆಲವು ಆಳದಲ್ಲಿ ಮಗು ಈಗಾಗಲೇ ಬಿದ್ದಿದೆ. ಅದರಿಂದ ಮತ್ತೆ ಕೆಳಗಡೆ ಕುಸಿಯುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಆದಷ್ಟು ಕಡಿಮೆ ಒಂದು ಭೂಕಂಪನ ಆಗುವ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳಾಗಿರಬಹುದು, ಅದೇ ರೀತಿಯಾಗಿ ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ ಮಗುವಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳಾಗದೇ ಇರಲಿ. ಮಗು ಸಾತ್ವಿಕ ಇದೀಗ ಈ ಒಂದು ಸಾವು ಬದುಕಿನ ಹೋರಾಟದ ನಡುವೆ ವಿಜಯಿಯಾಗಿ ಆತ ಜೀವಂತವಾಗಿ ಹೊರಗಡೆ ಬರಲಿ, ಆ ಯುದ್ಧವನ್ನು ಗೆದ್ದು ಬರಲಿ ಅಂತ ಅನೇಕರು ಬೇಡ್ಕೊಳ್ತಾ ಇದ್ದಾರೆ. ಪುಟ್ಟದಾಗಿರುವಂತಹ ಮುದ್ದಾದ ಮಗು ಅದು ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ತೆರೆದ ಕೊಳವೆ ಬಾವಿ ಅದಕ್ಕೇನು ಗೊತ್ತು ಆ ಮಗುವಿಗೆ. ಆದರೆ ಈ ಹಿಂದೆ ಈ ರೀತಿಯಾಗಿ ಅನೇಕ ಘಟನೆಗಳಾದಾಗಲೂ ಕೂಡ ಜಿಲ್ಲಾಡಳಿತಗಳಾಗಿರಬಹುದು, ಸರ್ಕಾರಗಳಾಗಿರಬಹುದು, ತೆರೆದ ಕೊಳವೆ ಬಾವಿಗಳನ್ನು ಯಾರೂ ಕೂಡ ಹಾಗೆ ಬಿಡಬಾರ್ದು. ಪಾಳು ಕೊಳವೆ ಬಾವಿಗಳನ್ನು ಯಾರೂ ಕೂಡ ಬಿಡಬಾರ್ದು. ಅದನ್ನು ಆದಷ್ಟು ಕಲ್ಲು ಮಣ್ಣುಗಳನ್ನು ಹಾಕಿ ಮುಚ್ಚುವಂತಹ ಕೆಲಸ ಆಗಬೇಕು ಅಂತ ಆಗಾಗ್ಗೆ ಈ ಮಾತುಗಳು ಕೇಳಿಬರ್ತಾ ಇದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ತ್ವರಿತವಾಗಿರುವಂತಹ ಉತ್ತಮವಾಗಿರುವಂತಹ ಬೆಳವಣಿಗೆಗಳು ಕಂಡು ಬರ್ತಾ ಇಲ್ಲ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ದಾವೆ. ಅಮಾಯಕ ಮಕ್ಕಳು ಇದರಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ
ಈ ರೀತಿಯಾಗಿ ಅನೇಕ ಘಟನೆಗಳು ಸಂಭವಿಸಿದವೆ. ಹೀಗಾಗಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಬೇಕು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಹೇಗೆ ನಡೆಸ್ತಾರೆ ಕಾರ್ಯಾಚರಣೆ ನೋಡಿ, JCB ಹಿಟಾಚಿಗಳನ್ನು ಬಳಕೆ ಮಾಡ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಗುಂಡಿ ತೋಡುವಂತಹ ಕೆಲಸ ಆಗುತ್ತೆ. ಅದಾದ ಬಳಿಕ ಮಗು ಬಿದ್ದಿದೆಯಲ್ಲ, ಅದಕ್ಕಿಂತ ಹೆಚ್ಚಿಗೆ ಆಳಕ್ಕೆ ಭೂಮಿಯನ್ನು ಕೊರೆದು ಒಂದು ಗುಂಡಿಯನ್ನು ತೋಡಿ ಅದಾದ ಬಳಿಕ ಅಡ್ಡಲಾಗಿ ಕೊರೆದು ಮಗುವನ್ನು ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಿದ್ದು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಸಾತ್ವಿಕ 2 ವರ್ಷದ ಮಗು, ಈ ಮಗುವಿನ ರಕ್ಷಣಾ ಕಾರ್ಯಾಚರಣೆ ಎಲ್ಲಿಗೆ ಬಂತು? ಮಗುವಿನ ಆರೋಗ್ಯ ಸ್ಥಿತಿಗತಿ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಲಭ್ಯ ಆಗಿದೆಯಾ ಅಂತ? ಖಂಡಿತ ಸಂತೋಷ್, 2 ವರ್ಷದ ಮಗು ಸಾತ್ವಿಕ ಏನಿದೆ ಈಗ ಕೊಳವೆ ಬಾವಿಯಲ್ಲಿ ತಂದೆ ಅಂದ್ರೆ ಕಳೆದ 2 ದಿನಗಳ ಹಿಂದೆ ಈ ಕೊಳವೆ ಬಾವಿಯನ್ನ ಕೊರೆದಿರುವಂತಹ ಸಂದರ್ಭದಲ್ಲಿ ಆ ಕೊಳವೆ ಬಾವಿಯನ್ನ ಮುಚ್ಚುವಂತ ಕೆಲಸವನ್ನ ತಂದೆ ಮಾಡಬೇಕಾಗಿತ್ತು. ಆದ್ರೆ ಅಂದ್ರೆ ಲಿಂಬೆ ಮತ್ತು ಕಬ್ಬನ್ನ ಬೆಳಿಬೇಕಾಗಿಂತ ಹೇಳಿಕೆಯನ್ನು ಕೊಳವೆ ಬಾವಿಯನ್ನು ಕೊಟ್ಟಿತ್ತು. ಅದನ್ನ ಹಾಗೆ ಬಿಟ್ಟಿರುವಂತದ್ರಿಂದಾಗಿ ಮಗು ಏನು ಮನೆಯಿಂದ ಹೊರಗಡೆ ಬಂದು ಆಟ ಆಡ್ತಾ ಇರುವಂತದ್ದು, ಈಗ ಮಗು ಕೂಡ ಬಿದ್ದಿರುವಂತದ್ದು. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹಿಡಿದು ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು. ಈಗಾಗಲೇ ಸಾಕಷ್ಟು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಒಂದು JCB ಕೂಡ ಅದರಲ್ಲಿ ಕಾರ್ಯಾಚರಣೆ ಭಾಗಿಯಾಗಿದೆ. ಜೊತೆಯಾಗಿ ಆ ಮಗುಗೆ ಏನು ಸಾತ್ವಿಕ ಏನು ಕೊಳವೆ ಬಾವಿ ಬಿದ್ದಿರುವಂತ ಏನು ಮಗು ಇದೆ, ಆ ಮಗು ಈಗಾಗಲೇ ಆಕ್ಸಿಜನ್ ಪೂರೈಕೆ ಅದನ್ನ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಯತ್ನವನ್ನ ಅಗ್ನಿಶಾಮಕದ ಸಿಬ್ಬಂದಿಗಳು ಮತ್ತು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸೇರಿಕೊಂಡು ಈಗಾಗಲೇ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸಂತೋಷ್. ಸಂಪರ್ಕ ಕಡಿತ ಆಗಿದೆ. ಮತ್ತೆ ನಮ್ಮ ಪ್ರತಿನಿಧಿಯನ್ನು ಸಂಪರ್ಕಿಸುವಂತಹ ಕೆಲಸವನ್ನು ಮಾಡ್ತೀವಿ. ಮತ್ತೊಂದೆಡೆಯಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಈಗಾಗಲೇ ಕತ್ತಲಾಗಿದೆ. ಕತ್ತಲಿನ ನಡುವೆ ಮಗು ಸಾತ್ವಿಕನ್ನ ರಕ್ಷಣೆ ಮಾಡುವಂತಹ ಒಂದು ಕಾರ್ಯಾಚರಣೆ ನಡೀತಾ ಇದೆ. JCB ಹಿಟಾಚಿಗಳಿಂದ ಮಗುವನ್ನು ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಸ್ಥಳೀಯ ಆಸ್ಪತ್ರೆಗಳಿಂದ ಆಕ್ಸಿಜನ್ ಸಿಲಿಂಡರ್ ತರಿಸಿ ಆಮ್ಲಜನಕದ ಕೊರತೆ ಆಗಬಾರದು ಅಂತ ಒಂದು ಪೈಪ್ ಮೂಲಕವಾಗಿ ಮಗುವಿಗೆ ಆಮ್ಲಜನಕ ಪೂರೈಕೆ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಇನ್ನು ಅದೇ ರೀತಿಯಾಗಿ ಮಗುವಿನ ಆರೋಗ್ಯ ಸ್ಥಿತಿಗತಿ, ಅದರ ಅಪ್ಡೇಟ್ಸ್ಗಳನ್ನೆಲ್ಲವನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಒಂದು ಕ್ಯಾಮ್ರಾ ಮೂಲಕನೋ ಒಂದು ಸಣ್ಣ ಲೈಟ್ ಅಳವಡಿಕೆ ಮಾಡೋ ಮೂಲಕನೋ ಮಗುವಿನ ಆರೋಗ್ಯ ಸ್ಥಿತಿಗತಿ ಅದರ ಬಗ್ಗೆಯೂ ಕೂಡ ಅಪ್ಡೇಟ್ಸನ್ನು ಪಡೆದುಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಮಗುವಿಗೆ ಏನಾದರೂ ಲಿಕ್ವಿಡ್ ಫುಡ್ಡು ಅಥವಾ ಇನ್ನಿತರ ಲಘು ಉಪಹಾರವನ್ನು ಕೊಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಮತ್ತೊಂದೆಡೆ ನಾವು ಈ ರೀತಿಯಾದಂತಹ ಘಟನೆಗಳನ್ನು ಬ್ಯಾಕ್ ಟು ಬ್ಯಾಕ್ ಆಗಿ ನೋಡ್ತಾ ಇದ್ದೀವಿ. ಹೀಗಾಗಿ ಯಾರೇ ಆಗಿರಲಿ ತಮ್ಮ ಹೊಲ ಗದ್ದೆ ಜಮೀನುಗಳಲ್ಲಿ ಪಾಳು ಬಿದ್ದಿರುವಂತಹ ಕೊಳವೆ ಬಾವಿಗಳು ಕೇವಲ ಮಕ್ಕಳು ಮಾತ್ರ ಅಲ್ಲ, ಯಾರ್ಯಾರು ವಯಸ್ಕರಿರ್ತಾರೆ ಅಂಥವರು ಕೂಡ ಒಂದು ತೆರೆದ ಕೊಳವೆ ಬಾವಿಯಲ್ಲಿ ಬೀಳಬಹುದು. ಹೀಗಾಗಿ ಸಾಧ್ಯವಾದಷ್ಟು ಅದನ್ನು ಮುಚ್ಚುವಂತಹ ಕೆಲಸಕ್ಕೆ ಮುಂದಾಗಿ, ಯಾಕಂದರೆ ಒಂದು ಅಮಾಯಕ ಜೀವವನ್ನು ಬಲಿ ಪಡೆದುಕೊಳ್ಬಹುದು. ನಿಮ್ಮ ಒಂದು ನಿರ್ಲಕ್ಷ್ಯ ಇದೆಯಲ್ಲ, ಆ ನಿರ್ಲಕ್ಷ್ಯ ಒಂದು ಅಮಾಯಕ ಜೀವವನ್ನು ಬಲಿ ಪಡೆದುಕೊಳ್ಬಹುದು. ಅದೇ ರೀತಿಯಾಗಿ ಸರ್ಕಾರ ಕೂಡ ಯಾರ್ಯಾರು ತೆರೆದ ಕೊಳವೆ ಬಾವಿಯನ್ನು ಹಾಗೆ ಬಿಟ್ಟಿರ್ತಾರೆ ಅಂಥವರ ವಿರುದ್ಧ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುವಂತಹ ಕೆಲಸಕ್ಕೂ ಕೂಡ ಮುಂದಾಗಬೇಕು. ಇನ್ನು ಅದೇ ರೀತಿಯಾಗಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಮಗುವಿನ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಮತ್ತೊಂದೆಡೆಯಲ್ಲಿ ಆ ಪುಟ್ಟ ಮಗು ಇದೆಯಲ್ಲ, ಆ ಮಗು ಸಾತ್ವಿಕ ಆಟ ಆಡ್ತಾ ಇರುವಂತಹ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ನೋಡಿ, ಆ ಮಕ್ಕಳಿಗೆ ಏನು ಗೊತ್ತಿರುತ್ತೆ? ಅದೊಂದು ತೆರೆದ ಕೊಳವೆ ಬಾವಿ, ಹಾಳೋ ಮೂಳೋ ಏನು ಗೊತ್ತಾ ಮಕ್ಕಳಿಗೆ? ಆ ಮಕ್ಕಳಿಗೆ ಗೊತ್ತಿರೋದು ಮತ್ತೊಂದೆಡೆಯಲ್ಲಿ ಆಟ, ಇದು ಬಿಟ್ಟರೆ ಬೇರೆದೇನೂ ಗೊತ್ತಿರಲ್ಲ. ತೆರೆದ ಕೊಳವೆ ಬಾವಿಯ ಅಕ್ಕಪಕ್ಕದಲ್ಲಿ ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಕೊಳವೆ ಬಾವಿಯ ಒಳಗೆ 2 ವರ್ಷದ ಮಗು ಸಾತ್ವಿಕ ಬಿದ್ದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದ್ದಂತೆ ಪೋಷಕರು ಹಾಗೂ ಜಮೀನಿನ ಮಾಲೀಕರು ಇದನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅದೇ ರೀತಿಯಾಗಿ ಅಧಿಕಾರಿಗಳ ಗಮನಕ್ಕೂ ಕೂಡ ತರ್ತಾರೆ. ಇದಾದ ಬಳಿಕ ಬಂದಿರುವಂತಹ ಅಧಿಕಾರಿಗಳು ಇದೀಗ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭರದಿಂದ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಭರದಿಂದ ಸಾಗಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದನ್ನು ಈ ಹಿಂದೆ ಕೂಡ ನಾವು ನೋಡಿದ್ದೀವಿ. ಎಲ್ಲಿ ಬೋರ್ವೆಲ್ ಇದೆಯೋ ಅದರ ಪಕ್ಕದಲ್ಲೇ ಒಂದು ಸ್ಟೆಪ್ ಬೈ ಸ್ಟೆಪ್ ಗುಂಡಿ ತೋಡ್ತಾ ಹೋಗ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಗುಂಡಿಯನ್ನು ತೋಡ್ತಾ ಮಣ್ಣನ್ನು ಪಕ್ಕದಲ್ಲಿ ಅದನ್ನು ಸಾಗಾಟ ಮಾಡಿ ಒಂದು ಆಳವಾದ ಒಂದು ಗುಂಡಿಯನ್ನು ತೋಡಲಾಗತ್ತೆ. ಅಂದರೆ ಈ ಮಗು ಕೊಳವೆ ಬಾವಿಯಲ್ಲಿ ಎಲ್ಲಿ ಸಿಲುಕು ಹಾಕ್ಕೊಂಡಿದೆ ಅದಕ್ಕಿಂತ ಕೆಳಗೆ ಒಂದು ಗುಂಡಿಯನ್ನು ತೋಡುವಂತಹ ಕೆಲಸವನ್ನು ಮಾಡಲಾಗತ್ತೆ. ಅದಾದ ಬಳಿಕ ಒಂದು ರೆಸ್ಕ್ಯೂ ಟೀಮ್ ಇದೆಯಲ್ಲ, ಅದು ಅಡ್ಡಲಾಗಿ
ಅಂದರೆ ನಾವು ಪರ್ಪೆಂಡಿಕ್ಯುಲರ್ ಅಂತ ಏನು ಕರಿತೀವಿ, ಅಡ್ಡಲಾಗಿ ಮತ್ತೊಂದು ಕೊಳವೆಯನ್ನು ಆ ಕೊಳವೆ ಬಾವಿಯತ್ತ ತೋಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಸುರಂಗವನ್ನು ಕೊರಿತಾರೆ. ಅದಾದ ಬಳಿಕ ಏನು ಕೊಳವೆ ಬಾವಿಯ ಸುರಂಗ ಸಿಕ್ಕ ಕೂಡಲೇ ಆ ಮಗುವನ್ನು ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಅದೇ ರೀತಿಯಾಗಿ ಮಗುವಿನ ಆರೋಗ್ಯ ಹೆಲ್ತ್ ಬುಲೆಟಿನ್ ಏನಿದೆ ಒಳಗೆ ಮಗುವಿನ ಸ್ಥಿತಿಗತಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಈವರೆಗೆ ಲಭ್ಯವಾಗ್ತಾ ಇಲ್ಲ. ಆದರೆ ಆಕ್ಸಿಜನ್ ಪೂರೈಕೆ ಮಾಡೋದಕ್ಕೆ, ಆಮ್ಲಜನಕ ಪೂರೈಕೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತಂತ್ರಜ್ಞರನ್ನು ಕೂಡ ಕರೆಸಲಾಗುತ್ತೆ. ತಂತ್ರಜ್ಞರಿಂದ ಮಾತ್ರ ಮಗುವಿನ ಆಳ ಎಷ್ಟು ಒಂದು ಆಳದಲ್ಲಿ ಮಗು ಬಿದ್ದಿದೆ, ಮಗುವಿನ ಆರೋಗ್ಯ ಸ್ಥಿತಿಗತಿ ಹೇಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳನ್ನು ಪಡೆಯಲಾಗತ್ತೆ. ಅದಾದ ಬಳಿಕ ಎಷ್ಟು ಆಳಕ್ಕೆ ನಾವು ಕೊರಿಬೇಕು ಅನ್ನುವಂಥದ್ದು ಕೂಡ, ಗುಂಡಿಯನ್ನು ತೋಡಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಪೋಷಕರ ಆಕ್ರಂದನ ಕೂಡ ಮುಗಿಲು ಮುಟ್ತಾ ಇದೆ. ಮತ್ತೊಂದೆಡೆಯಲ್ಲಿ ಸ್ಥಳೀಯರು ಕೂಡ, ಅಕ್ಕಪಕ್ಕದ ಜಮೀನಿನವರು, ಅಕ್ಕಪಕ್ಕದ ಮನೆಯವರು ಕೂಡ ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಭರದಿಂದ ಸಾಗ್ತಾ ಇರುವಂತಹ ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮಗು ಸಾತ್ವಿಕ ಚಿರಂಜೀವಿಯಾಗಿ, ವಿಜಯಿಯಾಗಿ ಈ ಸಾವು ಬದುಕಿನ ನಡುವಿನ ಹೋರಾಟವನ್ನು ಗೆದ್ದು ಬರಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯ ಸಾತ್ವಿಕನಿಗಾಗಿ ಇದೀಗ ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ನೀವು ಒಂದು ಗ್ರಾಫಿಕ್ಸ್ ವಿಡಿಯೋ ಕೂಡ ನೋಡ್ತಾ ಇದ್ದೀರಿ. ಮಗು ಒಂದು ಅದೇ ಕೃಷಿ ಜಮೀನಿನಲ್ಲಿ ಆಟವನ್ನು ಆಡ್ತಾ ಇತ್ತು. ಆಟವನ್ನು ಆಡ್ತಾ ಇರುವಂತಹ ಸಂದರ್ಭದಲ್ಲಿ ತೆರೆದಿರುವಂತಹ ಒಂದು ಕೊಳವೆ ಬಾವಿ, ಅದನ್ನು ಮಗು ಗಮನಿಸಿರಲಿಲ್ಲ. ಆಟ ಆಡ್ತಾ ಆಡ್ತಾ ಕೊಳವೆ ಬಾವಿಗೆ ಮಗು ಬೀಳುತ್ತೆ. ಬಿದ್ದಂತಹ ಮಗು ಸಂಪೂರ್ಣವಾಗಿ ಕೊಳವೆ ಬಾವಿಯಲ್ಲಿ ಎಲ್ಲಿಯವರೆಗೆ ಆ ಒಳಗಡೆ ಹೋಗೋದಕ್ಕೆ ಬೀಳೋದಕ್ಕೆ ಅವಕಾಶ ಇತ್ತು ಅಲ್ಲಿವರೆಗೆ ಈಗ ಮಗು ಬಿದ್ದು ಕೊಳವೆ ಬಾವಿಯ ಒಳಗೆ ಸಿಲುಕು ಹಾಕ್ಕೊಂಡಿದೆ. ದೃಶ್ಯಾವಳಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ, ಗ್ರಾಫಿಕಲ್ ಒಂದು ವಿಜುವಲ್ಸನ್ನು ನೀವು ನೋಡ್ತಾ ಇದ್ದೀರಿ. ಇದಾದ ಬಳಿಕ ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಕೊಳವೆ ಬಾವಿ ಇದೆಯಲ್ಲ, ಈ ಕೊಳವೆ ಬಾವಿಯ ಸ್ವಲ್ಪ ಹತ್ತಿರದಲ್ಲಿ ಮತ್ತೊಂದು ಗುಂಡಿಯನ್ನು ತೋಡುವಂತಹ ಕೆಲಸವನ್ನು ಮಾಡ್ತಾರೆ. ಎಲ್ಲಿಯವರೆಗೆ ಈ ಮಗು ಬಿದ್ದಿದೆಯಲ್ಲ ಅದಕ್ಕಿಂತ ಹೆಚ್ಚಿನ ಆಳದವರೆಗೆ ಒಂದು ಗುಂಡಿ ತೋಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಇದೆಲ್ಲವೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ. ಅದೇ ರೀತಿಯಾಗಿ ಹೆಚ್ಚಿನ ವೈಬ್ರೇಷನ್ಸ್ ಆಗಬಾರ್ದು, ಹೆಚ್ಚಿನ ಕಂಪನ ಆಗಬಾರ್ದು. ಯಾಕಂದರೆ ಆ ಸಂದರ್ಭದಲ್ಲಿ ಜಾಸ್ತಿ ವೈಬ್ರೇಷನ್ಸ್ ಏನಾದರೂ ಆದರೆ ಅಥವಾ ಹೆಚ್ಚಿನ ಕಂಪನಗಳಾದರೆ ಆ ಸಂದರ್ಭದಲ್ಲಿ ಆ ಮಗು ಮತ್ತಷ್ಟು ಆಳಕ್ಕೆ ಕುಸಿಯುವಂತಹ ಒಂದು ಭೀತಿ ಇರುತ್ತೆ. ಹೀಗಾಗಿ ಬಹಳಷ್ಟು ಸೂಕ್ಷ್ಮವಾಗಿ ಇಲ್ಲಿ ಗುಂಡಿ ತೋಡುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಗುಂಡಿಯನ್ನು ತೋಡ್ತಾ ಹೋಗಿ ಆ ಮಗು ಎಲ್ಲಿಯವರೆಗೆ ಎಷ್ಟು ಆಳದವರೆಗೆ ಬಿದ್ದಿದೆಯಲ್ಲ ಅದನ್ನು ಕೂಡ ಲೆಕ್ಕಾಚಾರ ಹಾಕಬೇಕಾಗತ್ತೆ. ಇದೇ ಕಾರಣಕ್ಕಾಗಿ ತಂತ್ರಜ್ಞರೂ ಕೂಡ ಬರಬೇಕಾಗತ್ತೆ. ಎಷ್ಟು ಆಳಕ್ಕೆ ಬಿದ್ದಿದೆ ಮಗು, ನಾವು ಎಷ್ಟು ಆಳದವರೆಗೆ ಗುಂಡಿಯನ್ನು ತೋಡಬೇಕು, ಇದೆಲ್ಲವನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕಾಗತ್ತೆ. ಅದೇ ರೀತಿಯಾಗಿ ಎಷ್ಟು ಆಳದವರೆಗೆ ಬಿದ್ದಿದೆ ಮಗುವಿನ ಆರೋಗ್ಯ ಸ್ಥಿತಿಗತಿ ಯಾವ ರೀತಿಯಾಗಿದೆ, ಅದೆಲ್ಲ ರೀತಿಯಾದಂತಹ ಒಂದು ಅಪ್ಡೇಟ್ಸ್ಗಳನ್ನು ಪಡೆಯೋದಕ್ಕೆ, ಹೆಲ್ತ್ ಬುಲೆಟಿನನ್ನು ಪಡೆದುಕೊಳ್ಳೋದಕ್ಕೆ ಅಂತ ಒಳಗಡೆ ಒಂದು ಕ್ಯಾಮರಾ, ಒಂದು ಲೈಟನ್ನು ಕೂಡ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಎಷ್ಟು ಆಳಕ್ಕೆ ಹೋಗ್ತೀವಲ್ಲ ಅಷ್ಟು ಬಾಡಿ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಅಷ್ಟೇ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಅದೇ ರೀತಿಯಾಗಿ ಎಷ್ಟು ಆಳಕ್ಕೆ ನಾವು ಹೋಗ್ತೀವಿ ಅಷ್ಟು ಆಕ್ಸಿಜನ್ ಕೂಡ ಕಡಿಮೆ ಆಗುತ್ತೆ, ಆಮ್ಲಜನಕ ಕೂಡ ಕಡಿಮೆ ಆಗುತ್ತೆ, ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ. ಇದೇ ಕಾರಣಕ್ಕಾಗಿ ಇದೀಗ ಆಮ್ಲಜನಕ ಪೂರೈಕೆ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸ್ಥಳೀಯ ಆಸ್ಪತ್ರೆಗಳಿಂದ ಒಂದು ಆಕ್ಸಿಜನ್ ಸಿಲಿಂಡರ್, ಆಮ್ಲಜನಕದ ಸಿಲಿಂಡರನ್ನು ತೆಗೆದುಕೊಂಡು ಬಂದು ಪೈಪ್ ಮೂಲಕವಾಗಿ ಅದನ್ನು ಎಲ್ಲಿಯವರೆಗೆ ಮಗು ಬಿದ್ದಿದೆ ಅಲ್ಲಿಯವರೆಗೆ ಆ ಒಂದು
ಏನು ಓಪನ್ ಆಗಿರುವಂತಹ ಕೊಳವೆ ಬಾವಿ ಇದೆಯಲ್ಲ, ಆ ಕೊಳವೆ ಬಾವಿಯ ಒಳಗಡೆ ಆಮ್ಲಜನಕ ಪೂರೈಕೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಒಂದು ಟೆಂಪರೇಚರ್ ಜಾಸ್ತಿ ಆಗಿರುತ್ತೆ, ಟೆಂಪರೇಚರ್ ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಆಮ್ಲಜನಕದ ತೊಂದರೆ, ಇದು ಬಹಳಷ್ಟು ಬೇಗನೆ ಆ ಮಗುವಿನ ಆರೋಗ್ಯ ಸ್ಥಿತಿಗತಿಯನ್ನು ಹದಗೆಡುವಂತೆ ಮಾಡುತ್ತೆ. ಹೀಗಾಗಿ ಆದಷ್ಟು ಆಮ್ಲಜನಕ ಮಗುವಿಗೆ ಪೂರೈಕೆ ಆಗುವ ರೀತಿಯಲ್ಲಿ ಪೈಪನ್ನು ಮಗುವಿನ ಹತ್ತಿರದಲ್ಲಿ ಬಿಟ್ಟು ಒಂದು ಸಣ್ಣ ಪೈಪಿನ ಮೂಲಕವಾಗಿ ಮಗುವಿಗೆ ಆಕ್ಸಿಜನ್ ಪೂರೈಕೆ ಮಾಡಲಾಗುತ್ತೆ. ಇನ್ನು ಮತ್ತೊಂದೆಡೆಯಲ್ಲಿ ಆ ಮಗು ಎಷ್ಟು ಆಳಕ್ಕೆ ಬಿದ್ದಿದೆ ಅನ್ನುವಂಥದ್ದನ್ನು ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ. ನಿಖರವಾದಂತಹ ಒಂದು ಮಾಹಿತಿ ಲಭ್ಯ ಆದ ತಕ್ಷಣ ಅಧಿಕಾರಿಗಳು ಒಂದು ಪ್ಲಾನಿಂಗ್ ರೂಪಿಸ್ತಾರೆ. ಎಷ್ಟು ಆಳದವರೆಗೆ ನಾವು ಭೂಮಿಯನ್ನು ಕೊರಿಬೇಕು, ತೆಗ್ಗನ್ನು ತೆಗಿಬೇಕು, ಸ್ಟೆಪ್ ಬೈ ಸ್ಟೆಪ್ ಇದನ್ನು ತೆಗಿತಾ ಹೋಗ್ತಾರೆ. ಅದೇ ರೀತಿಯಾಗಿ ಎಷ್ಟು ಆಳದವರೆಗೆ, ಈಗ ಅಂದಾಜಾಗಿ ನಾವೇನಾದರೂ ಒಂದು 10 ಮೀಟ್ರೋ ಅಥವಾ ಒಂದು 15 ಮೀಟ್ರೋ ಮಗು ಏನಾದರೂ ಆಳಕ್ಕೆ ಬಿದ್ದಿದೆ ಅಂತ ಒಂದು ಅಂದಾಜು ಲೆಕ್ಕಾಚಾರ ಹಾಕೊಂಡ್ವಿ ಅಂತಂದರೆ 15 ಮೀಟರ್ ಒಳಗಡೆ ಬಿದ್ದಿದೆ ಅಂತಂದರೆ ಅಂದಾಜು ಒಂದು 17ರಿಂದ 18 ಮೀಟ್ರು ಕೆಳಗಡೆ ಕೊರಿತಾರೆ, ಕೆಳಗಡೆ ಗುಂಡಿಯನ್ನು ತೆಗಿತಾರೆ. ಅದಾದ ಬಳಿಕ ಏನು ಮಾಡಲಾಗತ್ತೆ ಅಂತಂದರೆ ಅಡ್ಡಲಾಗಿ, ಈಗ ನಾವು ಪರ್ಪೆಂಡಿಕ್ಯುಲರ್ ಅಂತ ಏನು ಹೇಳ್ತೀವಿ, ಪ್ಯಾರಲಲ್ ಬೇರೆ, ಪ್ಯಾರಲಲ್ ಅಂದರೆ ಲಂಬವಾಗಿ ಬರುತ್ತೆ, ಪರ್ಪೆಂಡಿಕ್ಯುಲರ್ ಅಂದರೆ ಅಡ್ಡಲಾಗಿ, ಅಂದರೆ ಆ ಒಂದು ಕೊಳವೆ ಬಾವಿ ಇದೆಯಲ್ಲ ಅದಕ್ಕೆ ಅಡ್ಡಲಾಗಿ ಒಂದು ಸುರಂಗವನ್ನು ಕೊರೆಯಲಾಗತ್ತೆ. ಒಂದು ಸುರಂಗವನ್ನು ಕೊರೆದು ಒಂದಿಬ್ರು 3 ಜನ ಒಳಗಡೆ ಈಸಿಯಾಗಿ ಹೋಗಬೇಕು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆ ರೀತಿಯಾಗಿ ಒಂದು ಅಡ್ಡಲಾಗಿ ಒಂದು ಸುರಂಗವನ್ನು ಕೊರೆಯಲಾಗತ್ತೆ. ಆ ಬಳಿಕ ಮಗುವಿನ ಕರೆಕ್ಟ್ ಆಗಿರುವಂತಹ ಪೊಸಿಷನನ್ನು ಗ್ರ್ಯಾಬ್ ಮಾಡಿ ಮಗುವನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಇಡೀ ರಾಜ್ಯ ಇವತ್ತು ಮಗು ಸಾತ್ವಿಕ ಇದೆಯಲ್ಲ, ಸಾತ್ವಿಕ ಚಿರಂಜೀವಿಯಾಗಿ ಈ ಒಂದು ಸಾವು ಬದುಕಿನ ನಡುವಿನ ಹೋರಾಟದಲ್ಲಿ, ಈ ಸಂಘರ್ಷದಲ್ಲಿ ಜೀವಂತವಾಗಿ ಆಚೆ ಬರಲಿ, ಹೋರಾಟದಲ್ಲಿ ಗೆದ್ದು ಬರಲಿ ಅಂತ ಇಡೀ ರಾಜ್ಯ ಇವತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಸ್ಥಳದಲ್ಲಿ ಅಧಿಕಾರಿಗಳು ಕೂಡ ಮೊಕ್ಕಾಂ ಹೂಡಿ ಮಗುವಿನ ರಕ್ಷಣೆಗೆ ಮುಂದಾಗ್ತಾ